ನನಗ ಎಲ್ಲಾ ಕಲಿಸ್ಕೊಟ್ಬಿಟ್ಟಾರಿ ನಮ್ಮ ಅಪ್ಪಾರು. ಅಲ್ಲಿ ಹೇಯ್ ನಡಿ. ಅಯ್ಯೋ ನೀವ್ ಏನ್ ಮಾಡಿದ್ರು ನಮ್ಮನ್ನ ಹಿಂದಕ್ಕೆ ಹಾಕಕ್ ಆಗಂಗೇ ಇಲ್ಲ. ಲಗು ಹೊಡ್ರಿ ಅಂಟಿ ಮತ್ ಬಂದ್ ಬಿಡ್ತಾರ ಅವ್ರು. ಮಾವರ ಸ್ಲೋ ಬಾಳದಿರ್ ಬಿಡ್ರಿ ನೀವು. ನೋಡ್ರಿ ಅಲ್ಲಿ ಅಕ್ಕ ಎಷ್ಟು ಫಾಸ್ಟ್ ಆಗಿ ಹೊಡ್ಯಾಕತ್ತಾರ ಬಂಡಿನ. ನೀವೇನ್ರಿ ಮಾವ, ನೀ ದಾರಿ ಬಿಟ್ಟು ಕೊಡಬಾರ್ದಿತ್ತು. ದಾರಿ ಬಿಟ್ಟು ಕೊಟ್ಟಿದ್ದಕ್ಕ ನೋಡಲ್ಲಿ ಅವ್ರ ಬಂಡಿ ಮುಂದಕ್ಕೆ ಹೋತ. ಹಗರ್ಕ ಹೊಡಿಯಲಿ ಪಾರಿ ಬಂಡಿನ ಮಲ್ಲ ಹಗರ್ಕ ಹೊಡಿರಿ ಆಟ ಅಲ್ಲದು. ಇಲ್ಲ ಅಳ್ಬಿ ಇವ ಅತ್ತೇನ್ ಮಾತು ಕೇಳಕ್ ಹೋಗ್ಬೇಡ ಮಾಮ. ನಮ್ದು ಬಂಡಿನ ಮುಂದಿರ್ಬೇಕು, ಅವ್ರದ್ದು ಹಿಂದೆ ಹಾಕ್ಬೇಕು ನೋಡಪ್ಪ ಬಂಡಿನ. ನೋ 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 ನಮ್ಮನ್ ಹಿಂದ ಹಾಕಕ್ ಆಗಂಗಿನೇ ಇಲ್ಲ ನಿಮಗ. ನೋಡ್ರಿ ನಾವ ಮುಂದ ಹೋಗುದು, ನಾವ ಮೀನ್ ಆಗದು. ಯಾವ ವೈನಿ ನೋಡಲ್ಲಿ ಅಣ್ಣ ಜೋರಾಗ ಬಂಡಿ ಹೊಡ್ಕೊಂಡ್ ಬರಕತ್ತ. ಒಂದ್ ಜೋರಾಗ ಓಡಿಸ್ ನೀನು. ಹಲಿ ನೀ ಎಷ್ಟು ಮೇಲದ ಹೊಂಟಿ ಮ್ಯಾತ್ರ ಮಳೆ ಗಟ್ಟೆ. ಹಲಿ ನೋಡ್ರಿ ನಾವು ಸಣ್ಣವರಿದ್ದಾಗ ಹಿಂಗ ಹೊಲಕ್ ಹೋಗಿದ್ದೀವ್ರಿ. ಬಂಡ್ಯಾಗ ಹೋಗಿದ್ವಿ. ನಮ್ಮ ಹಿಂದ ಯಾವ ಬಂಡಿ ಬರ್ತಿದ್ವಲ್ಲ ನಮ್ಮ ಅಪ್ಪರಿಗೆ ಹೇಳ್ತಿದ್ವಿ, ಅಪ್ಪ ಲಗು ನಮ್ಮ ಮುಂದಕ್ಕೆ ಬಂಡಿ ಓಡಿಸು ಓಡಿಸು, ಅವ್ರಕಿನ್ನ ಮುಂದೆ ನಾವಿರ್ಬೇಕು ಅಂತೇಳಿ ಹಿಂಗ ಕಾಂಪಿಟೇಷನ್ ಮ್ಯಾಗ ಬಂಡಿ ಓಡಿಸ್ತಿದ್ರಿ. ಅದೊಂಥರ ಮಜಾನ ಬೇರೆ ಇತ್ರಿ. ಯಪ್ಪ ಮಲ್ಲ ಮೊದ್ಲಕ್ಕ ಹುಮ್ಮೆ ಹಾಕಿ ಪಾರಿ ಹಗರ್ಕ ಬಂಡಿ ಓಡಿಸಂತ ಹೇಳು. ಪಾರಿ ಹಗರ್ಕ ಓಡಿಸು ಹುಷಾರ್ ನೋಡು. ಇಲ್ಲ ಆಡ್ರಿ ಐತಾರ, ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅಲ್ಬಿ ಅರೇದಕ್ಕೇನ ಆಕಿ ನೋಡಾಕತ್ 8 ವರ್ಷ ಆತು. ಯಾಕೆ ನೀ ಇಂದ ಮೊನ್ನೆ ಬಂಡಿ ಹೊಡ್ಯಾಕತ್ತಾನ. ಅಯ್ಯೋ ಗಂಡ ಮಕ್ಳು ಗತಿ ಜೋರ್ದಾರದ ಬಿಡುಮಲ್ಲಪ್ಪ ನೀನ್ ಹೇಳ್ತಿ. ಯವ್ವ ನನ್ ಸೊಸಿ ಹಂಗತಿ ಇದ್ದಲ್ಲೇನ ನಮ್ಮ ಮನಿ ಬಾಳೆ ತೂಗ್ತತಿ. ಆಕಿ ಗಂಡ ಮಕ್ಳ ಗತಿ ಕಚ್ಚಿ ಹಾಕಿ ಬಾಳೆ ಮಾಡ್ಲಿಕ್ಕಂದ್ರ ಇವತ್ತಿನ ದಿನ ನಾವ್ ಎಲ್ಲಿರ್ತಿದ್ವಿ ಏನ ಇಬ್ರು ಗಂಡ ಹೆಂಡತಿ ಕಣ್ಣಿಗೆ ಎಣ್ಣಿ ಬಿಟ್ಕೊಂಡು ಹಗಲಿ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ. ಯವ್ವ ಹಂಗತಿ ದುಡಿತಾರೆ ಯವ್ವ ಕಾಮಾಕ್ಷಿ ನನ್ನ ಮಗ ನನ್ ಸೊಸಿ. ಬನ್ನಿ 18 ಚೀಲ ಬಕ್ಳ ಕಟ್ಟಿದ್ದು ಶಿಂಗಾನ ಇಬ್ರು ಗಂಡ ಹೆಂಡತಿ ಈ ಒಂದು ಬಂಡ್ಯಾಗ ಆಕಿ ಒಂದು ಬಂಡ್ಯಾಗ ಹಾಕೊಂಡ್ ಬಂದ್ರು ನೋಡು. ಆ ಬಂಡ್ಯಾಗ 17 ಚೀಲ, ಈ ಬಂಡ್ಯಾಗ 18 ಚೀಲ. ಹುಷಿ ನೋಡು ನಿಮ್ ಕಾಮಾಕ್ಷಿ ಐತಿ ಈಗ ಈಚ ಕಡೆ ಬಂಡ್ಯಾ ಬಾ ಅಂದ್ರ ಒಲ್ಲೆ ಅಂದ್ಲು. ಬರೀ ಮಂದಿ ಬಿಟ್ಟು ದೂರ ಇರ್ತದ ನೋಡದು. ಕಿಡ್ಡಿ ಹಚ್ಚುದಿತ್ತಂದ್ರನ ಬರ್ತಾ. ಈಗ ಇಲ್ಲೆಲ್ಲಿ ಕಿಡ್ಡಿ ನಾಟ ಒಲ್ಲು ಅಲ್ಲ, ಅದಕ್ಕ ಹತ್ತೆಗ ಕುಂತ್ ಬಿಟ್ಟಾಳ ನಮ್ಮ ಅತ್ತಿ. ನಾವ್ ನಿಮ್ಗ ಹೊಲ್ದಾಗ ಸಿಗ್ತೀವಂತ್ರಿ. ವಾವ್ ಎಷ್ಟು ಚಂದ ಮಾಡಿದ್ರಲ್ಲ ಅಂಕಲ್ ಮೊನ್ನೆಗ ಲಿಂಗುನ. ಮಾವ ಮಲ್ಟಿ ಟ್ಯಾಲೆಂಟೆಡ್ ಅದಿ ಬಿಡಪ್ಪ ನೀನು. ಮನ್ನಾಗ ನೋಡು ಮಸ್ತ್ ಮಾಡಿದೆಪ್ಪ ಲಿಂಗುನ. ಇದೇನು ಬ್ರಹ್ಮ ವಿದ್ಯೆ ಅಲ್ಲ. ನಾವು ವರ್ಷ ಮತ್ತು ಭೂಮಿ ಪೂಜೆ ಮಾಡ್ಬೇಕಂದ್ರೆ ಹಿಂಗ ಲಿಂಗಪ್ಪನ ನಾವು ವರ್ಷ ಮಾಡೇ ಮಾಡ್ತೀವು. ಮತ್ತು ಮಣ್ಣೆತ್ತಿನ ನಮಾಶಾಗ ಅವು ಎತ್ತು ಮಾಡಿರ್ತೀವಲ್ಲ, ನೀವು ಮಾಡ್ತೀರಿಲ್ಲ ಮತ್ತು ಮನ್ಯಾಗಲ್ಲಿ. ಮಾವ ಆ ಮಣ್ಣಿನ ಎತ್ತಿನ ಮಾಡ್ಕೊಂತ ಕುಂದ್ರಾಕ್ ಪುರ್ಸತ್ತಿಲ್ಲ ಐತಿ. ರೊಕ್ಕ ಕೊಟ್ರ ಸಿಗ್ತಾವ, ಹಿಂಗಾಗಿ ರೊಕ್ಕ ಕೊಟ್ಟು ತಗೊಂಬಂದಿರ್ತೀವಿ ನೋಡು. ತಗೊಂಬಂದ್ ಪೂಜೆ ಮಾಡ್ತೀವಿ ನೋಡು ನಾವು ಮಣ್ಣೆತ್ತಿನ ನಮಾಶೆಗ. ಕರೆ ಅಂದ್ರಪ್ಪ ನಿಮ್ದು ಪ್ಯಾಟಿ ಮಂದಿದು ಸುದ್ದಿ ದ್ವಾರದೈತಿ. ಎಲ್ಲ ರೊಕ್ಕ ಕೊಟ್ಟ ತಗೊಂತೀರಪ್ಪ ನೀವು. ಅಲ್ಬೇ ಉಷಾ ಇವ್ರಷ್ಟ್ರು ಎಲ್ಲದಾರ ಕಾಣವಲ್ರಲ್ಲ. ಗಿಡದ ಬಡ್ಡಿಗೆ ಊಟ ಕುಂತ್ರಾತ, ಯಾಕಂದ್ರ ಮತ್ತ ಬಿಸಿಲು ಬರ್ತದಂತ. ಆ ಗಿಡದ ಬಡ್ಡಿ ಆದ್ರೆ ಅದ್ರ ನೆರಳು ಅದು ಬರ್ತದಂತ ಹೇಳಿ ಅಲ್ಲೇನ ಕಸ ಪಸ ಐತ ಅದನ್ನಷ್ಟು ಕೀಳಾಕತ್ತಾಳ ಪಾರವ, ಅದನ್ನ ಸ್ವಚ್ಛ ಮಾಡಕತ್ತ. ಇನ್ನೇನು ಬರ್ಬೋದು. ಹೊತ್ತಾಗತ್ ಪೂಜೆ ಮಾಡಕ. ಎಷ್ಟೊತ್ತು ಮಾಡ್ತಾ ಈಕಿ ಪಾರಿ. ಪಾರಿ ಲೇ ಪಾರಿ, ಲಗುನ ಬಾ. ನಾ ಇಲ್ಲೆಲ್ಲ ಲಿಂಗುನ ಅದು ಕಟ್ಟಿ ಇಟ್ಟೆ ಪೂಜಾಕ ಎಲ್ಲ ಸಾಮಾನು ತಗೊಂಡ್ ಬಾ. ಎಡಿನ ತಗೊಂಡ್ ಬಂದ್ಬಿಡ. ಹಂಗ ಅಷ್ಟ್ರು ಬರ್ರಿ ಲಗುನ, ಹೊತ್ತಾಗತ್ತ ಬರ್ರಿ. ಎರ್ಕ್ಯೂ ಬಿಸ್ಲ್ಯಾಗ ಪೂಜೆ ಮಾಡೋದನ. ಲಗುನ ಬರ್ತೀರ ಒಂದಿಟ್ಟು. ಅಷ್ಟು ಆತ್ ನೋಡ್ರಿ. ಇಲ್ಲ ದೀಪ ಹಚ್ಚಿದ್ಯಾ, ದೇವ್ರಿಗೆ ಹೂ ಅದು ಹಾಕಿದ್ಯಾ, ಇನ್ನ ಮಂಗಳಾರತಿ ಮಾಡಿಬಿಟ್ರ ಆತ್ ನೋಡು. ಅಲ್ಲಪ್ಪ ಮಣ್ಣಾಗ ಲಿಂಗಪ್ಪನ ಚಂದ ಮಾಡಿಯಪ್ಪ. ಹೋದ ವರ್ಷ ಲಿಂಗಪ್ಪನ ಕಬ್ಬಿನ ತೋಟದ ಹತ್ರ ಮಾಡಿದ್ವಿ. ಈ ವರ್ಷ ಬಾಳಿ ತೋಟದ ಹತ್ರ ಮಾಡಿವಿ ನೋಡು. ಚಂದ ಆಗೈತಿ ಎಲ್ಲ ಎತ್ತಿ. ಭಾಳ ಚಂದ ಆಗೈತಿ ಪೂಜೆ. ಕಾಮಾಕ್ಷಿ ಇತ್ತ ಬರ್ಬೇಕಿಲ್ಲ, ಒಟ್ಟರು ಬಿಟ್ಟು ದೂರ ನಿಂತಿಯಲ್ಲ. ಅಲ್ಲ ಇಲ್ಲಿ ಬಿಡು, ಇಲ್ಲೇ ನಿಂದಿರ್ತೀನಿ. ಎಲ್ಲಿ ನಿಂತ್ರೆ ಏನೈತಿ ಹೌದಿಲ್ಲ. ನೀ ಯಾವ ಮಂದಿ ಆಗಿರ್ತಿ ಹೇಳ. ನೀನು ಮಂದಿಲ್ಲಾರ್ದಾಗ ಕಿಡ್ಡಿ ಹಚ್ಚ ಕಟ್ಟ ಓಡಿ ಬರ್ತಿ. ಮಂದಿಲ್ಲಾರ್ದ ಗಟ್ಟ ನಿಂದು ಆಟ. ಮಂದಿದ್ದಾಗ ಏನೂ ನಡೆಯಂಗಿಲ್ಲ, ಮಂದಿ ಬಿಟ್ಟು ದೂರ ನಿಂತಿರ್ತಾವ. ಮತ್ತ ಅಲ್ಲ ಅಷ್ಟ್ರು ಬಂದ್ರೆ ಅವು ಬರ್ಲಿಲ್ಲನ. ಅತ್ತಿಯರು ಬರ್ಲಿಲ್ಲ. ಮತ್ತ ಅದು ಬುತ್ತಿ ಎಲ್ಲ ಇಟ್ಟಿದ್ವಿ. ನಾಯಿ ಹೇಳ್ಕೊಂಡು ಹೋತಂದ್ರೆ ಏನ್ ಮಾಡ್ತೀರಿ, ಬ್ಯಾಡ ಹೋರಿ ನೀವು ಪೂಜೆ ಮಾಡಿ ಹೋರಿ, ನಾ ಇಲ್ಲೇ ಬುತ್ತಿ ಕಾಕೊಂತ ಕುಂತಿರ್ತೀನಿ ಅಂದ್ರ ಅತ್ತಿಯಾರ. ಮಲ್ಲಪ್ಪ ಪೂಜೆ ಮುಂದೆ ಬಳೆ ನಿಟ್ಟಿದಲ್ಲ, ಇಲ್ಲೇ ತೋಟದನೋ ನೀವು. ಹ್ಞೂ ಎತ್ತಿ
ಇಲ್ಲೇ ಇಂಜಿನ್ ಮನ್ಯಾಗ ಇವನ್ನ ಹಣ್ಣು ಆಲಿ ಅಂತೇಳಿ ಒಂದು 3-4 ಗೊನಿ ತೆಗೆದಿಟ್ಟಿದ್ನ್ಯಾ ಹಣ್ಣಾಗ್ಯಾವು ಅದಕ್ಕೆ ಪೂಜೆಗೆ ತೊಗೊಂಬ ಅಂದ್ಲಪ್ಪ ರೀ ತೊಗೊಂಬಂದೆ. ನಾವು ಸಣ್ಣರಿದ್ದಾಗ ಹಿಂಗ ಸಂಭ್ರಮ ಸಡಗರದಿಂದ ಮಾಡ್ತಿದ್ದೇವ್ ನೋಡಪ್ಪ ಎಳ್ಳಮಾಸಿ ಬಂತಂದ್ರ ಆ ಮನ್ಯಾಗ ತರ್ತರದ ಅಡಿಗೆ ಮಾಡೋದು ಒಂಥರ ಹಬ್ಬನ ಮಾಡಿಬಿಡ್ತಿದ್ವಿ. ಈಗ ಹಂಗ ನಡೆಸ್ಕೊಂತ ಬಂದಿರಲ್ಲ ನೀವು ಮನ್ಯಾಗ. ಕಡಮರ ಯಾ ಪದ್ಧತಿನೂ ಬಿಟ್ಟಿಲ್ಲ, ನಾವು ಎಲ್ಲಾ ಪದ್ಧತಿ ಮಾಡ್ತೀವ್ರಿ. ಅಂಕಲ್, ಇದು ಎಲ್ಲ ಮಣ್ಣಿನೊಳಗ ಲಿಂಗು ಮಾಡಿ ಹಿಂಗೆಲ್ಲ ಪೂಜೆ ಮಾಡ್ತಿರಲ್ಲ, ಎದಕ್ರಿ? ಇದು ಎಳ್ಳಮಾಸಿ ಅಂತ ಮಾಡ್ತಿರಲ್ಲ, ಎದಕ್ ಮಾಡ್ತೀರಿ ನೀವು? ಅವಿಯರ ನಾವು ಭೂಮಿ ಪೂಜೆ ಮಾಡ್ತೀವ್ರಿ. ಎಳ್ಳಮಾಸಿಗೊಮ್ಮೆ, ಸೀಗಿ ಹುಣ್ಣಿಮೆಗೊಮ್ಮೆ. ಇದು ಭೂಮಿ ತಾಯಿ ಪೂಜೆ ಅಂತೇ ಮಾಡ್ತೀವ್ರಿ. ಅದಕ್ಕೆ ಭೂಮಿ ಮಣ್ಣು ತಗೊಂಡು ಹಿಂಗತಿ ಲಿಂಗಪ್ಪನ ಮಾಡಿ ನಾವು ಏನೇನು ಕಟ್ಕೊಂಬಂದಿರ್ತೀವಲ್ರಿ ಬುತ್ತಿ ಪತ್ತಿ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಹಿಂಗತಿ ಪೂಜೆ ಮಾಡ್ತೀವ್ರಿ. ಹಂಗ ತಂಗಿಯರ, ಮತ್ತ ಇವ್ರಿ ಸಜ್ಜಿ ಕಡೆ ಬಿರ್ತಾವಲ್ರಿ ಅವನ್ನ ಮಾಡ್ತೀವ್ರಿ. ಮುಂಜಾನೆ ಅದು ಮಾಡಿದ್ನಲ್ರಿ, ನೋಡಿದ್ರಿಲ್ಲ ಸಜ್ಜಿ ಚಕ್, ಅವನ್ನ ಪುಂಡಿ ಪಲ್ಲೆ, ಚೋಳಿಕಾಯಿ ಇವೆಲ್ಲ ಮಾಡ್ಕೊಂಡ್ಬಂದು ಭೂಮಿಗೆ ನಾವು ಅರ್ಪಣೆ ಮಾಡ್ತೀವ್ರಿ. ಅಂದ್ರ ಚೆಲ್ಲೋದು ಹೌದಿಲ್ರಿ? ಹ್ಞೂನ್ರಿ ತಂಗಿಯರ, ಅದು ಚೆಲ್ಲೋದ್ರಿ. ಅದಕ್ಕೆ ಚರಗ ಚೆಲ್ಲೋದು ಅಂತೇಳಿ ನಾವು ಕರಿತೀವ್ರಿ ಇದಕ್ಕೆ. ಮತ್ತು ಹಂಗ ನಾವು ಈ ಭೂಮಿಗೆ ತಾಯಿಗೆ ಒಂದೊಂದು ಜಂಪರ್ ಪೀಸ್ ಇಡ್ತೀವ್ರಿ. ಯಾಕಂದ್ರ ಆಕಿನ ಅಲ್ರಿ ನಮ್ಗ ಅನ್ನ ಕೊಡುವಾಕಿ, ಹೌದಿಲ್ರಿ? ಭೂಮಿ ತಾಯಿನ ನಮ್ಗ ಅನ್ನ ಕೊಡಾಕಿ. ಅದಕ್ಕೆ ವರ್ಷಕ್ಕೊಂದ್ಸತಿ ಇಷ್ಟೊಂದು ಸಂಭ್ರಮದಿಂದ ನಾವು ಭೂಮಿ ತಾಯಿನ ಪೂಜೆ ಮಾಡ್ತೀವ್ರಿ. ಅಂದಂಗ ಇದು ಭೂಮಿಗೆ ನೀವು ಕಡುಬು ನೀವು ಮಾಡ್ಕೊಂಬಂದಿರೋದು ಎದಕ್ಕೆಲ್ಲ ಚಲ್ತೀರಿ ಅದನ್ನ? ಯಾಕಂದ್ರಿ ಅದಕ್ಕೆ ಒಂದು ಕಾರಣ ಐತ್ರಿ ತಂಗಿಯರ. ಈ ದಿನಕ್ಕ ಇವು ಕೀಡಿ ಪಾಡಿ ಭಾಳ ಬೀಳ್ತಿರ್ತಾವ್ರಿ ಇವಕ್ಕ ಬೆಳಿಗ್ಗೆ. ಅದಕ್ಕೆ ನಾವು ಇದನ್ನ ಚರಗ ಅಂತ ಚೆಲ್ತೀವ್ರಿ. ಅದೇನು ಚೆಲ್ಲಿರ್ತೀವಲ್ರಿ ಆ ಪದಾರ್ಥನ, ಅದನ್ನ ತಿನ್ನಾಕಂತೇಳಿ ಹಕ್ಕಿಗಳು ಬಂದಿರ್ತಾವ್ರಿ. ಆ ಹಕ್ಕಿ ಅದ್ರ ತಿನ್ನೋ ಆಸೆಕ ಬಂದು ಅವು ಏನು ಹುಳ ಇರ್ತಾವಲ್ರಿ ಅವನ್ನ ತಿನ್ಕೊಂಡ್ ಹೋಗ್ತಾವ್ರಿ. ಅದಕ್ಕೆ ಇದು ಒಂದು ಕಾರಣ ಐತ್ರಿ. ಹುಳ ಹುಪ್ಪಡಿ ಬರಬಾರ್ದಂತೇಳಿ ನಾವು ಹಿಂಗೆಲ್ಲ ಚರಗ ಚೆಲ್ತೀವ್ರಿ. ಅಂದ್ರ ಹಕ್ಕಿ ಬಂದು ಅವನ್ನ ಹಿಡ್ಕೊಂಡು ಹೋಲಿ ಅನ್ನೋ ಒಂದು ಉದ್ದೇಶ ಇರ್ತತಿ. ಅದಕ್ಕೆ ನಾವೆಲ್ಲ ಮಾಡ್ಕೊಂಡ್ ಬಂದಿದ್ದನ್ನ ಇದನ್ನ ಚರಗ ಚೆಲ್ಲಿ ಬಿಡ್ತೀವ್ರಿ. ನಮ್ಮ ಹೊಲ ಎಷ್ಟದಾವಲ್ರಿ, ಹೊಲ ತುಂಬಾ ಹೋಗಿ ನಾವು ಇದನ್ನ ಚರಗ ಚೆಲ್ಲಿ ಬಿಡ್ತೀವ್ರಿ. ಎತ್ತಿ ಒಂದು ಮಂಗಳಾರತಿನ ಹಾಡ್ಬಿ ಪೂಜೆ ಮಾಡೋ ಮುಂದಾಗ. ಯಪ್ಪ, ಯಾವ್ದಾರ ಒಂದು ಹಾಡ ಹಾಡ್ತೀನಪ್ಪ ಮಂಗಳಾರತಿನ, ಇದ ಅಂತಿಲ್ ನೋಡ್. ಮತ್ತ ಯಾವ್ದಾರ ಯಾಕಾಗೋಲ್ದಕ್ಕ ಒಂದು ಹಾಡ್ಬಿ ಎತ್ತಿ. ಗುರುವೇ ನಿಮ್ಮಡಿಗೆ ನಾ ಜ್ಯೋತಿಯ ಬೆಳಗುವೆ, ಗುರುವೇ ನಿಮ್ಮಡಿಗೆ ನಾ ಜ್ಯೋತಿಯ ಬೆಳಗುವೆ, ಕರುಣದಿ ಕಾಯೋ ನೀ ನನ್ನ ಹಡೆದವನೇ, ಕರುಣದಿ ಕಾಯೋ ನೀ ಎನ್ನ ಹಡೆದವನೇ. ಯುಕ್ತಿಯಿಂದಲೇ ಶಾಸ್ತ್ರ ಸುರಸಿದ ಧೀರ, ಯುಕ್ತಿಯಿಂದಲೇ ಶಾಸ್ತ್ರ ಸುರಸಿದ ಧೀರ, ಮುಕ್ತಿಯ ನೀಡಿದ ಶಿವನವತಾರ, ಮುಕ್ತಿಯ ನೀಡಿದ ಶಿವನವತಾರ, ಭಕ್ತರ ಬಂಧುವೆ ನೀ ಓಡಿ ಬಾರ, ಭಕ್ತರ ಬಂಧುವೆ ನೀ ಓಡಿ ಬಾರ. ಯಪ್ಪ ಎಲ್ಲ ನೆನಪಾರೇನ್ ಬಿಡ ಯಪ್ಪ ಮಲ್ಲಪ್ಪ, ಈಟ ನೆನಪೈತ್ ನೋಡ್ ನನಗ. ಆದ್ರೂ ಈಟರ ನೆನಪಿಟ್ಟಿ ಎಲ್ಲಿ ಬೇ ಕಾಮಾಕ್ಷಿ ನೀನೊಂದು ಮಂಗಳಾರತಿ ಹಾಡ. ಯಪ್ಪ ನಂಗೂ ಗಂಟ್ಲಾಗ ಹಿಡ್ಕೊಂಡ್ಬಿಟ್ಟೈತಪ್ಪ ಯಪ್ಪ, ನಂಗೆ ಆಗಂಗಿಲ್ಲಪ್ಪ. ಇಲ್ಲ ಅಂದ್ರೆ ನೋಡ್ತಿದ್ದೆ ಎಷ್ಟು ಚಂದ ಹಾಡ್ತಿದ್ದೆ, ಯಾಕೋ ಗಂಟ್ಲು ಗನ ಗುಸು ಗುಸು ಅನ್ನಕತ್ತೈತಿ. ನೋಡ್ರಿ, ನಮ್ಮ ಹೊಲದಾಗ ನಾವು ಹಿಂಗ ಪೂಜೆ ಮಾಡೋದ್ರಿ. ವರ್ಷನೂ ಹಿಂಗ ಮಾಡ್ತಾರ್ರಿ ನಮ್ಮ ಹೊಲದಾಗ ಪೂಜೆನ. ನಿಮ್ಮ ಕಡೆ ನಿಮ್ಮ ಹೊಲದಾಗ ನೀವು ಹೆಂಗೆ ಪೂಜೆ ಮಾಡ್ತೀರಿ ಅಂತೇಳಿ ನನಗೆ ಕಮೆಂಟ್ನಾಗ ಬರೆದು ಕಳಿಸ್ರಿ. ಉಷ್ಟ್ರ ಕೈಯಾಗ ಕಡುಬು ಅವನ್ನೆಲ್ಲ ಕೊಟ್ಟು ಬಿಡ್ರಿ. ಉಷ್ಟ್ರ ಅಟಟ್ಟು ಚರಗ ಚೆಲ್ಲಿ ಬರೋಲ್ರಕ್ಕ. ಅವ್ರಿಗೇನು ಗೊತ್ತಾಗತ್ತ ಬ್ಯಾಡ. ನಾನು ಆ ವಿಕಾಸನ ಆಕಾಶನ ಕರ್ಕೊಂಡು ಹೋಗ್ತೀನಿ, ನೀ ಒಂದಿಬ್ಬರನ್ನ ಕರ್ಕೊಂಡು ಹೋಗು. ಒಟ್ಟರು ಒತ್ತಟ್ಟಿಗೆ ಆದ್ರೆ ಬೇಸಾಗಂಗಿಲ್ಲ, ಹೌದಿಲ್ಲ? ಆರತಿ ಮಾಡಿ ಬರ್ರಿ ಅಂಟಿ. ಅದ ನೀ ಮಾಡಿಬಿಡ ಯವ್ವ, ಮತ್ತೆ ಯಾಕೆ ನಾನು? ಯವ್ವ ಭೂಮಿ ತಾಯಿ ನಮ್ಮನ್ನ ಕಾಪಾಡ್ಯವ, ನೀನ ನಮ್ಗೆ ಅನ್ನ ಕೊಡು ದೇವತೆ. ಈ ವರ್ಷ ಬೆಳಿ ಮಳಿ ಚಂದಗಾಗ್ಲಿವ ಯವ್ವ. ಈ ವರ್ಷರ ಕೈ ಹಿಡಿಯವ, ನಮ್ಮವ್ವ ಕೈ ಹಿಡಿ ತಾಯಿ. ನಮ್ಮನ್ನ ರೈತರನ್ನ ಬಿಡಬೇಡವ ತಾಯಿ. ನೋಡ್ರಿ, ನಮ್ಗೆ ರೈತರಿಗೆ ದೇವ್ರಂದ್ರೆ ಯಾರ್ರಿ? ಈಕಿನರಿ ಭೂಮಿ ತಾಯಿನರಿ ನಮ್ಗೆ ದೇವ್ರು. ಇನ್ನೊಂದು ಹೇಳ್ತೀನ್ರಿ, ಈ ಭೂಮಿ ತಾಯಿ ಒಟ್ಟ ಕೈ ಬಿಡಂಗಿಲ್ರಿ. ಒಮ್ಮೆ ಕೈ ಕೊಟ್ರು ಇನ್ನೊಂದ್ಸತಿ ನಮ್ಮನ್ನ ಕೈಯಾರ ಹಿಡ್ಕೊಂಡ ಬಿಟ್ಟಿರ್ತಾರ್ರಿ ನಮ್ಮವ್ವ ತಾಯಿ.